ಹಂಗಾಗಿ ಇವತ್ತು ನಮಗೆ ವಾತಾವರಣ ನೋಡಿದಂಥ ಟೈಮಲ್ಲಿ ಭಾಳಷ್ಟು ತಿಳಿಯಾಗಿ ಕಾಣ್ತಾ ಇದೆ. ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿ ಚರಂತಿ ಮಟ್ಟವರು 100% ಗೆಲುವಾಗುತ್ತೆ ಅನ್ನೋಂಥ ವಿಶ್ವಾಸ ಇದೆ. ಅದಕ್ಕೋಸ್ಕರ ಇವತ್ತು ಚರಂತಿ ಮಟ್ಟವರ ಜೊತೆಯಲ್ಲಿ ನಮ್ಮ ಅಧ್ಯಕ್ಷರಾದಂಥ ಶಾಂತನಗೌಡ ಪಾಟೀಲ್ ಅವರು ನಮ್ಮೆಲ್ಲ ಹಿರಿಯ ನಾಯಕರು ಸೇರಿಕೊಂಡು ಮನೆ ಮನೆಗೆ ತೆರಳಿ ಇವತ್ತು ಮತಯಾಚನೆಯನ್ನು ಕೂಡ ಮಾಡೋಂಥ ಕೆಲಸ ಮಾಡ್ತಾಯಿದ್ವಿ. ಮಧ್ಯಾಹ್ನಕ್ಕೆ ಜಗದೀಶ್ ಶೆಟ್ಟರ್ ಅನೇಕ ನಾಯಕರು ನಾಳೆ ನಾಡ್ದು ಎಲ್ಲ ಕಡೆ ಕೂಡ ಬರ್ತಾರೆ. ನಾವು ಕೂಡ ಕೊನೆ ಚುನಾವಣೆ ಆಗೋದು ಕೂಡ ಇಲ್ಲಿ ಮತ್ತು ದಾವಣಗೆರೆಯನ್ನು ನಾನು ನೋಡ್ತಿರ್ತೇನೆ. ಹಾಗಾಗಿ ನಿನ್ನೆ ನಾನು ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಬಜೆಟ್ ವಿಚಾರವನ್ನು ಅವರು ಉತ್ತರವನ್ನು ಕೊಡೋಂಥ ಕೆಲಸ ಮಾಡ್ತಾಯಿದ್ರು. ಅವರು ಬಜೆಟ್ನಲ್ಲಿ ಉತ್ತರವನ್ನು ಕೊಡುವಂಥ ಟೈಮಲ್ಲಿ ಒಂದು ಮಾತನ್ನು ಹೇಳಿದರು. ನನ್ನ ತಂಟೆಗೆ ಬಂದಂಥವ್ರು ಎಲ್ಲರೂ ಕೂಡ ನಾನು ನೀರು ಕುಡಿಸೋಂಥ ಕೆಲಸ ಮಾಡಿದ್ದೀನಿ ಅನ್ನೋಂಥ ಮಾತನ್ನು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯರು ಹೇಳಿದ್ರು. ಆದರೆ ನಾನು ಕೇಳ್ತೀನಿ, ಬಹುಶಃ ನೀವು ನಿಮ್ಮ ತಂಟೆಗೆ ಬಂದಂಥ ಎಲ್ಲರಿಗೂ ಕೂಡ ನೀರು ಕುಡಿಸೋಂಥ ಕೆಲಸ ಮಾಡಿದ್ರಿ. ಜೊತೆಯಲ್ಲಿ ಇವತ್ತು ನಿಮ್ಮ ತಂಟೆಗೆ ಬಂದಂಥ ಡಿ.ಕೆ. ಶಿವಕುಮಾರ್ ಅವರು ಕೂಡ ನೀರು ಕುಡಿಸೋಂಥ ಕೆಲಸ ತಾವು ಮಾಡಿದ್ರಿ. ಹಂಗಾಗಿ ಇವತ್ತು ಈ ರಾಜ್ಯದ ಜನರು ನಿಮ್ಮನ್ನು ನಂಬಿ, ನಿಮ್ಮ ಮಾತುಗಳನ್ನು ನಂಬಿ, ನಿಮ್ಮ ಗ್ಯಾರಂಟಿಯನ್ನು ನಂಬಿ ಇವತ್ತು ಎಲ್ಲರೂ ಕೂಡ ಮತಗಳು ಹಾಕಿ 130 ಸ್ಥಾನಗಳು ಗೆಲ್ಲಿಸಿದ್ರು. ಇವತ್ತು ಗೆಲ್ಲಿಸಿದ ನಂತರ ಜನರಿಗೆ ಏನು ತೊಂದರೆ ಮಾಡ್ತೀವಿ, ಜನರಿಗೆ ಯಾವ ರೀತಿಯಲ್ಲಿ ನೀವು ಇವತ್ತು ನ್ಯಾಯವನ್ನು ಕೊಡ್ತಾ ಇದ್ರಿ. 2-3 ವರ್ಷದಲ್ಲಿ ತಾವು ಕಳೆದಾಕಿರೋಂಥ ಅಭಿವೃದ್ಧಿ ಕೆಲಸಗಳು ಏನಿದೆ ಅನ್ನೋಂಥ ಮುಂದೆ ಜನರ ಮುಂದೆ ನೀವೆಲ್ಲರೂ ಕೂಡ ತಿಳಿಸ್ಬೇಕಾಗಿದೆ. ಹಂಗಾಗಿ ಇವತ್ತು ನೀವೆಲ್ಲರೂ ಕೂಡ ನಾನು ಸಿದ್ದರಾಮಯ್ಯರು ನೋಡಿದಂಥ ಟೈಮಲ್ಲಿ ಅವತ್ತು ಯಾವ ರೀತಿಯಲ್ಲಿ ಆಂಜನೇಯ ಸ್ವಾಮಿ ಭಗವಂತ ಯಾವ ರೀತಿಯಲ್ಲಿ ಸಂಜೀವನಿ ಪರ್ವತವನ್ನು ಹೊತ್ಕೊಂಡ್ಬಂದು ಅವತ್ತಿನ ಏನು ಲಕ್ಷ್ಮಣನ ಉಳಿಸೋಂಥ ಕೆಲಸ ಮಾಡಿದ್ರು, ಆ ರೀತಿಯಲ್ಲಿ ಇವತ್ತು ಜನರಿಗೆ ವಿಶ್ವಾಸನ ಕೊಟ್ರಿ, ಆಶ್ವಾಸನ ಕೊಟ್ರಿ, ಎಲ್ಲವನ್ನು ಕೂಡ ಕೊಟ್ಟು ಇವತ್ತೆಲ್ಲ ಕೂಡ ಕುಳ್ಳು ಭರವಸೆಗಳಾಗಂಥ ಕೆಲಸ ತಾವೆಲ್ಲರೂ ಕೂಡ ಮಾಡಿದ್ರಿ. ಹಂಗಾಗಿ ತಾವೆಲ್ಲರೂ ಕೂಡ ಇವತ್ತು ಒಂದು ಮೂಢನಂಬಿಕೆ ಬಗ್ಗೆ ಮಾತಾಡ್ತೀರಿ, ಇವತ್ತು ಬೇರೆ ಬೇರೆ ವಿಚಾರಗಳ ಬಗ್ಗೆ ಕೂಡ ನೀವು ಮಾತಾಡ್ತೀರಿ. ಯಾವ ರೀತಿಯಲ್ಲಿ ಅಂದ್ರಿಗಿನ ಶಿಲಾಯುಗದಲ್ಲಿ ಇದ್ದಂಥ ವಿಚಾರಗಳನ್ನು ಕೂಡ ಎತ್ಕೊಂಡು ಮಾತಾಡೋಂಥ ಕೆಲಸ ಇವತ್ತು ಸಿದ್ದರಾಮಯ್ಯರ ಪರಿಸ್ಥಿತಿ ಕೂಡ ಆಗಿದೆ. ಹಂಗಾಗಿ ಇವತ್ತು ಒಂದು ಕಡೆ ನೀವೆಲ್ಲರೂ ಕೂಡ ನಿನ್ನೆ ಬಿಲ್ ಪಾಸ್ ಮಾಡೋಂಥ ಕೆಲಸ ಕೂಡ ಮಾಡಿದ್ರಿ. ಬ್ಯಾಲೆಟ್ ಪೇಪರ್ ಬೇಡ, ಇವತ್ತು ಬ್ಯಾಲೆಟ್ ಪೇಪರ್ ಮೂಲಕ ಇವತ್ತು ಚುನಾವಣೆ ನಡೆಸಬೇಕು ಅಂದೇಳಿ EVM ಬೇಡ ಅನ್ನೋಂಥ ಮಾತನ್ನು ಕೂಡ ಹೇಳಿದಿರಿ. ಬಹುಶಃ 2023ರಲ್ಲಿ ಚುನಾವಣೆಗಳು ನೋಡಿದಂಥ ಟೈಮಲ್ಲಿ EVM ಮೂಲಕನೇ 130 ಸ್ಥಾನಗಳು ಬಂದಿರೋದು ಅಂದೇಳಿ ಅವರು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ರಾಹುಲ್ ಗಾಂಧಿ ಅವ್ರಿಗನ್ನ ತಿಳಿಸ್ಬೇಕಾಗಿ ಆತ ಹುಡುಗಿದ್ದಾನೆ, ಸಣ್ಣ ಹುಡುಗ ಯಾವ ರೀತಿಯಲ್ಲಿ ಇರ್ತಾನೆ ರಾಹುಲ್ ಗಾಂಧಿ, ಹಠ ಹಿಡ್ಕೊಂಡ್ರೆ ಹಿಂಗೆ ಆಗಬೇಕು, EVM ಮೂಲಕ ಬೇಡ, ಪೇಪರ್ ಮೂಲಕನೇ ಆಗಬೇಕು, ಹಿಂಗೆ ಹೇಳಿ ಸಣ್ಣ ಮಗ ಥರ ಹಠ ಮಾಡೋಕ್ಕೆ ಹೊಂಟಿದ್ದಾರೆ. ಅವ್ರು ಸಿದ್ದರಾಮಯ್ಯರು ಅವ್ರು ರಾಹುಲ್ ಗಾಂಧಿ ಅವ್ರು ಬುದ್ಧಿ ಹೇಳಬೇಕಾಗಿದೆ. ನಾವು EVM ಮೂಲಕನೇ 130 ಸ್ಥಾನಗಳಿಗೂ ಹೆಚ್ಚು ಸ್ಥಾನಗಳು ಗೆದ್ದೀವಿ ಅನ್ನೋಂಥ ಒಂದು ರಾಹುಲ್ ಗಾಂಧಿ ಅವ್ರಿಗನ್ನಲ್ಲಿ ಬುದ್ಧಿ ಹೇಳೋಂಥ ಕೆಲಸ ಆಗಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡ್ತೀನಿ. ಹಂಗಾಗಿ ಇವತ್ತು ಈ ಬಾದಾಮಿ ಮತ್ತು ನಮ್ಮ ದಾವಣಗೆರೆಯ ಚುನಾವಣೆಯಲ್ಲಿ ನಮ್ಮ 2 ಅಭ್ಯರ್ಥಿ ಬಾಗಲಕೋಟೆ ಮತ್ತು ನಮ್ಮ ದಾವಣಗೆರೆ 2 ವಿಧಾನಸಭಾ ಚುನಾವಣೆಗಳಲ್ಲಿ ಅಲ್ಲಿ ಶ್ರೀನಿವಾಸ್ ದಾಸ್ಕೇರಪ್ಪ ಅವರು ನಂತರ ಚರಂತಿ ಮಟ್ಟವರು ಇಲ್ಲಿ 2 ಭಾರತೀಯ ಜನತಾ ಪಾರ್ಟಿ ಗೆಲ್ಲಿದ್ದಾರೆ.